ಕರ್ತನಲ್ಲಿ ನನ್ನ ಪ್ರಿಯ ಸಹೋದರರೇ, ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ನಾನೀಗ ಸುಮಾರು ದಿವಸದಿಂದ ನಿಮ್ಮ ಹತ್ರ ಎಲ್ಲ ದೇವರ ವಾಕ್ಯವನ್ನು ಹಂಚ್ಕೊಳ್ಳಿಕ್ಕೆ ಆಗಲಿಲ್ಲ. ಸಮಯದ ಕೆಲವು ಅಭಾವದಿಂದ ಆಗಲಿಲ್ಲ. ನಾನೀಗ ಅಬುಧಾಬಿ ಕಂಟ್ರಿಯಲ್ಲಿದ್ದೇನೆ. ನಾನು ಸ್ವಲ್ಪ ವ್ಯಾಕೆನ್ಸಿ ಒಂದು ವಿಷಯದಲ್ಲಿ ಬಂದದ್ದು, ಹಾಗೆ ಇಲ್ಲಿಗೆ 1 ತಿಂಗಳಾಯಿತು. ಹಾಗೆ ಒಂದು ವರ್ಷದ ಕೊನೆಯ ದಿನದಲ್ಲಿ ನಿಮ್ಮ ಹತ್ರ ಏನೋ ಒಂದು ಸಣ್ಣ ರೀತಿಯಲ್ಲಿ ಮಾತಾಡುವ ಅಂತೇಳಿ ಮನಸ್ಸಾಯಿತು. ಮೊದಲು ಹೆಚ್ಚಾಗಿ ನಾನು ವಾಕ್ಯಗಳನ್ನು ಹಂಚಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರೊಟ್ಟಿಗೆ. ಆದರೆ ಈಗ ಇಲ್ಲಿ ಸ್ವಲ್ಪ ಕೆಲಸದ ಒತ್ತಡ, ಅಂದರೆ ಸ್ವಲ್ಪ ಸಮಯದ ಅಭಾವ ಆಯಿತು. ಆದರೂ ನನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಎಲ್ಲರನ್ನು ನೆನಪು ಮಾಡ್ತಾ ಇರ್ತೇನೆ ನಾನು. ಈಗ ನಾನು ಇಲ್ಲಿ ನಮಗೆ ನನ್ನ ಸ್ನೇಹಿತರೊಂದು ಇಲ್ಲಿ ಕನ್ನಡ ಚರ್ಚ್ ಗುರುತ ಮಾಡಿದ್ದಾರೆ. ಅಲ್ಲಿ ಸಹ ಹೋಗ್ತಾ ಇರ್ತೀನಿ, ದೇವರ ವಾಕ್ಯ ಕೇಳ್ತಾ ಇರ್ತೀನಿ. ಆದರೆ ದೇವರ ಒಂದು ಪ್ರಸನ್ನತೆ, ದೇವರ ಕೃಪೆ, ದೇವರು ನನ್ನೊಟ್ಟಿಗೆ ಯಾವತ್ತೂ ನನ್ನೊಟ್ಟಿಗಿದ್ದರು. ಅಲ್ಲಿಂದ ಇಲ್ಲಿವರೆಗೆ ಕರೆದುಕೊಂಡು ಬಂದದ್ದು ದೇವರೇ. ಮುಂದಿನ ದಿವಸಗಳನ್ನು ನಡೆಸುವಾತನು ಆತನೇ, ನಮ್ಮೆಲ್ಲರನ್ನು ನಡೆಸುವಾತನು ಆತನೇ. ಯಾಕೇಳಿದರೆ ಈ ಒಂದು ಕೊನೆಯ ದಿವಸದಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ಜೀವಿತದ 1 ವರ್ಷವೂ ಕಳೆದು ಹೋಯಿತು. ನಮ್ಮ ಆಯುಷ್ಯದಲ್ಲಿ ಸಹ 1 ವರ್ಷ ಕಳೆದು ಹೋಯಿತು. ಈ ದಿನಗಳಲ್ಲೆಲ್ಲ ನಾವು ಯಾವ ಥರ ಜೀವಿಸಿದ್ದೇವೆ, ಕರ್ತನಿಗೆ ಎಷ್ಟು ವಿಧೇಯರಾಗಿ ಜೀವಿಸಿದ್ದೇವೆ, ಯಾವ ರೀತಿಯಲ್ಲಿ ಇದ್ದೇವೆ, ನಮ್ಮ ಆತ್ಮೀಕ ಜ್ಞಾನಕ್ಕೆ ಹೊರತು ನಾವು ಹೌದು ಬೇರೆ ಯಾರಿಗೆ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತಿರೋದು. ಆದ್ದರಿಂದ ನಮ್ಮ ಜೀವಿತ ಹೇಗಿತ್ತು ಹೋದ ವರ್ಷದಲ್ಲಿ, ನಾವು ಹೇಗೆಲ್ಲ ಜೀವಿಸಿದ್ದೇವೆ, ಯಾವ ರೀತಿಯಲ್ಲಿ ನಮ್ಮ ಜೀವಿತದ ದಿನಗಳು, ನಾವು ಇನ್ನೂ ದೇವರ ಭಯಭಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದಾ? ಯಾಕೇಳಿದರೆ ದಿನಗಳು ಮುಂದೆ ಹೋಗುತ್ತಿದ್ದಂತೆ ಈಗ ವಾಕ್ಯದಲ್ಲಿ ಹೇಳಿದ ಪ್ರತಿಯೊಂದು ವಿಷಯಗಳು ಲೋಕದಲ್ಲಿ ನಡೀತಾ ಉಂಟು. ಒಂದೊಂದು ಸತ್ಯ ವಿಷಯಗಳು, ಒಂದೊಂದು ಘಟನೆಗಳು ನಡೀತಾ ಉಂಟು. ದೇವರೇನು ಹೇಳಿದ್ದಾನೋ ಪ್ರತಿಯೊಂದು ಲೋಕದಲ್ಲಿ ನಡೀತಾ ಉಂಟು. ಅಲ್ಲಲ್ಲಿ ಜಗಳಗಳು, ಯುದ್ಧಗಳು, ಹೋರಾಟಗಳು, ಭೂಕಂಪಗಳು, ಜಾತಿಗೆ ಜಾತಿ ವಿರುದ್ಧ. ಆದರೂ ನಾವು ಕ್ರಿಸ್ತನಲ್ಲಿ ದೃಢವಾಗಿರುವವರಿಗೆ ಎಂದಿಗೂ ಕದಲಬಾರದು. ಯಾಕಂದರೆ ಕ್ರಿಸ್ತನಲ್ಲಿರುವವರಿಗೆ ಯಾವತ್ತೂ ಎಂದಿಗೂ ಹೆದರಿಕೆ ಇಲ್ಲ. ನೋಡಿ, ವಾಕ್ಯ ಹೇಳ್ತದೆ. ಇವತ್ತು ನನಗೆ ಮೊನ್ನೊಂದು ವಾಕ್ಯ ಸಿಕ್ಕಿತ್ತು ನೋಡಿ, ಸಹೋದರರೇ ನೋಡಿಕೊಳ್ಳಿರಿ. ನೋಡಿ, ಇದು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ನೋಡಿ, ದೇವರು ಹೇಳ್ತಾರೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಿಗೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಈಗ ನಮಗೆ ಸಿಕ್ಕಿದ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನಾವು ದೇವರು ಹೇಳ್ತಾರೆ ನೋಡಿ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು, ನಮಗಿರುವ ಈ ಕಾಲ, ಇದೇ ಸಿಕ್ಕಿದ ಒಂದು ಪುಣ್ಯವಾದ ಒಂದು ಉತ್ತಮವಾದ ಸಮಯ, ಉತ್ತಮವಾದ ಗಳಿಗೆ ಅಂತೇಳಿ ಅದನ್ನು ನಾವು ಏನು ಮಾಡಬೇಕು, ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಕ್ರಿಸ್ತನ ಹೆಸರಿನಲ್ಲಿ. ಯಾಕಂದರೆ ನಮ್ಮಲ್ಲಿರುವ ನಂಬಿಕೆ ದೃಢವಾಗಿರಬೇಕು. ನಮ್ಮಲ್ಲಿ ವಾಸ ಮಾಡುವ ಆತನು ನಮ್ಮೊಂದಿಗಿರುವವರೆಗೆ ನಮ್ಮ ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ನಾವು ಸೋಲಿಕ್ಕೆ ಸಾಧ್ಯ ಇಲ್ಲ. ಸೈತಾನ ಶೋಧನೆಗಳು, ಸೈತಾನ ಹೋರಾಟಗಳು ತುಂಬ ಉಂಟು. ಅದನ್ನು ನಾವು ಜಯಿಸಿ ನಿಲ್ಲಬೇಕು. ಆತನ ವಾಕ್ಯದಲ್ಲಿ ನಿಲ್ಲಬೇಕು. ಯಾವುದೇ ಹೋರಾಟ ಬಂದರೆ ಧೈರ್ಯಗೆಡದೆ ಕ್ರಿಸ್ತ ನಮ್ಮೊಂದಿಗಿದ್ದಾನೆ, ಆತನು ನಮ್ಮನ್ನು ನಡೆಸ್ತಾನೆ. ಆತನ ಆಲೋಚನೆಯು ದೇವರು ಹೇಳ್ತಾರೆ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಯಾವ ವಿಷಯದಿಂದ ಭಯಪಡಬೇಕಂತಿಲ್ಲ. ನೀನು ನನ್ನ ಮಗುವಾಗಿದ್ದಿ. ನಿನ್ನ ಎಲ್ಲ ನಡವಳಿಕೆಗಳು, ನಿನ್ನ ಎಲ್ಲ ಕ್ರಿಯೆಗಳನ್ನು ನಾನು ನೋಡುತ್ತೇನೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ದಿನಗಳನ್ನು ಕಳಿತೇವೆ. ಆದರೆ ದೇವರು ನಮ್ಮ ಎಲ್ಲ ನಡವಳಿಕೆಗಳಲ್ಲಿ ಆತ ನಮ್ಮೊಂದಿಗಿರ್ತಾನೆ. ಆತನ ವಾಕ್ಯದಲ್ಲಿ ಇದ್ದುಕೊಂಡು, ಆತನನ್ನು ನಂಬಿಕೊಂಡು ಹೋಗುವ ಮಕ್ಕಳಿಗೆ ಎಂದಿಗೂ ಯಾವ ಕೊರತೆಯೋ ಯಾವ ಕೇಡು ಗಂಡಾಂತರ ಸಹ ಬರೋದು. ಆದ್ದರಿಂದ ನಾವು ಯಾವತ್ತೂ ಈ ಹೊತ್ತು ಎಂಬ ಸಮಯವನ್ನು ಉಪಯೋಗ ಮಾಡಿಕೊಂಡು ಒಬ್ಬರನ್ನೊಬ್ಬರು ಭರವಸೆಯಿಂದ ದೃಢಪಡಿಸುವವರಾಗಿ, ಕರ್ತನ ಪ್ರೀತಿಯಲ್ಲಿ, ಕರ್ತನ ಅನ್ಯೋನ್ಯತೆಯಲ್ಲಿ ಇನ್ನು ಈ ವರ್ಷವು ಕಳೆದು ಹೋಯಿತು. ಹೊಸ ವರ್ಷದಲ್ಲಿ ಆದರೂ ನಾವು ಎಲ್ಲ ರೀತಿಯಲ್ಲಿ ಸಹ
ಸಮಯವನ್ನು ವ್ಯರ್ಥ ಮಾಡದೆ ದೇವರಲ್ಲಿ ನಂಬಿಕೆಯುಳ್ಳವರಾಗಿ ದೇವರ ಮಾರ್ಗದಲ್ಲಿ ಎಲ್ಲ ರೀತಿಯಲ್ಲಿಯೂ ಭರವಸೆ ಉಳ್ಳವರಾಗಿ ಜೀವಿಸಬೇಕು. ನಾವು ಇನ್ನೊಬ್ಬರಿಗೆ ದೇವರ ಒಂದು ವಿಷಯದಲ್ಲಿ ನಾವು ಮಾದರಿಯ ಜೀವಿತವನ್ನು ಮಾಡಿ ಅವರು ನಮ್ಮನ್ನು ನೋಡಿ ಇನ್ನು ಅನೇಕ ಆತ್ಮಗಳು ದೇವರ ಕಡೆಗೆ ತಿರುಗಬೇಕು. ಆ ಥರ ಜೀವಿತ ನಮಗೆ ಬೇಕು. ಯಾವುದೇ ಸೈತಾನ ಹೋರಾಟ ಬರಲಿ, ಅದನ್ನು ನಾವು ನಮ್ಮ ಇದರಲ್ಲಿ ಸೈತಾನ ಯಾವ ಹೋರಾಟವು ನಿಲ್ಲಬಾರ್ದು. ಆ ರೀತಿಯ ಜೀವಿತ ನಾವು ಜೀವಿಸಬೇಕು. ಭರವಸೆ ಉಳ್ಳವರಾಗಿರಬೇಕು. ಎಲ್ಲ ರೀತಿಯಲ್ಲಿಯೂ ನಾವು ಕೆಟ್ಟ ಹೃದಯ ಉಳ್ಳವರಾಗಿರಬಾರ್ದು. ವಾಕ್ಯದಲ್ಲಿ ಕೊಟ್ಟಿದೆ, ನಾವು ಶುದ್ಧ ಹೃದಯವುಳ್ಳವರಾಗಿ ಯಥಾರ್ಥ ಭಾವವುಳ್ಳವರಾಗಿ ಕ್ರಿಸ್ತನಿಗೆ ಪ್ರಿಯರಾಗಿ ಎಲ್ಲ ರೀತಿಯಲ್ಲಿಯೂ ಕ್ರಿಸ್ತನು ನಮಗೆ ಹೇಳಿದ ಮಾದರಿಯಲ್ಲಿ ನಾವು ಜೀವಿಸಬೇಕು. ಆದ್ದರಿಂದ ನಮಗೆ ಬೇಕಾದ ಆಶೀರ್ವಾದವನ್ನು ದೇವರು ನಮಗೆ ಕೊಡ್ತಾರೆ. ನಾವು ಪ್ರತಿಫಲವನ್ನು ಬಯಸದೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ನಮಗೆ ಬರುವ ಪ್ರತಿಫಲ ದೇವರು ನಮಗೆ ಅದ್ಭುತ ರೀತಿಯಲ್ಲಿ ಕೊಡ್ತಾ ಇರ್ತಾರೆ. ಅಂದರೆ ದೇವರು ಈ ವರ್ಷ ನಮ್ಮನ್ನು ನಡೆಸಿದ್ದಾನೆ, ಹೋದ ವರ್ಷದಲ್ಲಿ ಎಲ್ಲ ಅದ್ಭುತ. ಇನ್ನು ಮುಂದೆ ಬರುವ ಹೊಸ ವರ್ಷದಲ್ಲಿ ಸಹ ಎಲ್ಲ ರೀತಿಯಲ್ಲಿ ಸಮೃದ್ಧಿ, ಆರೋಗ್ಯ, ಆಶೀರ್ವಾದ, ಕೃಪೆ ಎಲ್ಲ ರೀತಿಯ ಒಂದು ಸಮೃದ್ಧಿಯನ್ನು ಕೊಟ್ಟು ಆ ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ವಾಸ ಮಾಡಿ ನಮ್ಮ ಮನೆಯಲ್ಲಿ, ನಮ್ಮ ಹೃದಯಗಳಲ್ಲಿ, ನಮ್ಮ ಸಹೋದರರಲ್ಲಿ, ನಮ್ಮ ಬಂಧು ಬಾಂಧವರಲ್ಲಿ, ನಮ್ಮ ಮಕ್ಕಳಲ್ಲಿ ಎಲ್ಲರಲ್ಲಿಯೂ ಆತನ ವಿಶೇಷ ಕೃಪೆ, ಆತನ ಆಶೀರ್ವಾದ, ಆತನ ಪ್ರಸನ್ನತೆ ನಮ್ಮೊಂದಿಗೆ ವಾಸಿಸಲಿ ಎಂದು ನಾನು ಹೇಳ್ತೇನೆ. ಇದು ಪ್ರಾರ್ಥನೆ ಮಾಡುವ. ಹೌದು ಸ್ವಾಮಿ, ಒಂದು ವರ್ಷವು ನಮ್ಮ ಜೀವಿತದಲ್ಲಿ ಕಳೆಯುತ್ತಾ ಇದೆ ಸ್ವಾಮಿ. ಹೊಸ ವರ್ಷಕ್ಕೆ ಕಾಲಿಡುತ್ತ ಹೊಸ ವರ್ಷದಲ್ಲಿ ಹೊಸ ರೀತಿಯಲ್ಲಿ ಸ್ವಾಮಿ ಇನ್ನೂ ಹೆಚ್ಚಾಗಿ ನಿನ್ನನ್ನು ನಾವು ಆರಾಧಿಸುವವರಾಗಿ ಸ್ವಾಮಿ, ಎಲ್ಲ ರೀತಿಯಲ್ಲಿ ರಾಜನೇ, ನಿನಗೆ ಯೋಗ್ಯ ಮಕ್ಕಳಾಗಿ ತಂದೆಯಾದ ದೇವರೇ, ನಿನ್ನನ್ನು ಯಾವತ್ತು ಬಿಗಿದಪ್ಪಿಕೊಂಡು ನಮ್ಮ ಜೀವಿತದ ಎಲ್ಲ ಹೋರಾಟದಲ್ಲಿಯೂ ಸ್ವಾಮಿ, ಹೌದು ಸ್ವಾಮಿ, ಅಂದು ಶಿಷ್ಯರು ಆ ದೋಣಿಯಲ್ಲಿ ಹೋಗುವಾಗ ಸ್ವಾಮಿ, ನೀನು ಸಮುದ್ರದ ಮೇಲೆ ನಡೆದುಕೊಂಡು ಬರುವಾಗ ರಾಜನೇ, ನಾವು ನಿನ್ನ ನೋಡಿ ಮೊದಲಿಗೆ ಹೆದರಿದರು. ಆದರೆ ಅದರಲ್ಲಿ ಒಬ್ಬನು ನಾನು, ಆಮೇಲೆ ಯೇಸು ಅಂತ ಗೊತ್ತಾದ ಮೇಲೆ ಒಬ್ಬ ನಾನು ನಡೀತೇನೆ ಅಂತ ಹೇಳುವಾಗ ಯೇಸು ಸ್ವಾಮಿ ಬಾ, ನಡೆದುಕೊಂಡು ಬಾ ಎಂದು ಆತನ ಶಿಷ್ಯನಿಗೆ ಹೇಳುವಾಗ ಆ ಶಿಷ್ಯ ನಂಬಿಕೆಯಿಂದ ಸ್ವಲ್ಪ ದೂರ ನಡೆದುಕೊಂಡು ಬಂದ. ಬಿರುಗಾಳಿ ಬರುವಾಗ ಅವನು ಅದರಲ್ಲಿ ಪುನಃ ನೀರಲ್ಲಿ ಮುಳುಗಿದ. ಆಗ ಯೇಸು ಅವನು ಕೈ ಹಿಡಿದು ಎತ್ತಿ, ನಿನ್ನ ನಂಬಿಕೆ ಎಲ್ಲಿ ಎಂದು ಕೇಳಿದರು. ಆ ರೀತಿಯ ನಂಬಿಕೆ ನಮ್ಮದಾಗಿರಬಾರದು. ಯೇಸು ಹೇಳಿದ ಮೇಲೆ ನಮ್ಮ ಜೀವಿತದಲ್ಲಿ ನಾವು ಧೈರ್ಯದಲ್ಲಿ ಸಮುದ್ರ ಮೇಲೆ ನಡೆಯುವವರಾಗುವಂತೆ ಆತನು ಮಾಡುತ್ತಾನೆ. ಅದನ್ನು ಆ ನಂಬಿಕೆಯನ್ನು ದೃಢವಾಗಿಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಹೋಗುವ, ನಾವು ಮುಳುಗುವ ಸಂದರ್ಭದಲ್ಲಿ ಯಾವುದೇ ಸಂದರ್ಭ ಆಗಲಿ ನಾವು ನಂಬಿಕೆ ಕಳೆದುಕೊಳ್ಳಬಾರ್ದು. ಆತನು ಖಂಡಿತವಾಗಿಯೂ ನಮ್ಮ ಕೈಯನ್ನು ಹಿಡಿಯುವ ದೇವರಾಗಿದ್ದಾನೆ. ಆತನು ಯಥಾರ್ಥ ಹೃದಯವನ್ನು, ಆತನು ಪ್ರೀತಿಪೂರ್ಣನು, ನಮಗೋಸ್ಕರ ತನ್ನ ಜೀವವನ್ನು ಕಲ್ವಾರಿ ಕ್ರೂಜಿಯಲ್ಲಿ ಒಪ್ಪಿಸಿಕೊಟ್ಟ ದೇವರಾಗಿದ್ದಾರೆ. ಅಷ್ಟು ಪ್ರೀತಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಆ ಕಲ್ವಾರಿ ಕ್ರೂಜಿಯಲ್ಲಿ ಹಿಂಸೆಯಾಗಿ ಹೋಗಲು ಆತನು ಹೇಳಿದಿಷ್ಟೇ, ಕರ್ತನೆ ತನ್ನ ಯೆಹೋವನ ಹತ್ರ ಬೇಡಿದಿಷ್ಟೇ, ಅವರು ಏನು ಮಾಡುತ್ತಾರೆ ಎಂದು ಅವರು ಅರಿಯರು, ಅವರನ್ನು ಕ್ಷಮಿಸು. ಅಷ್ಟು ಯಥಾರ್ಥ, ಅಷ್ಟು ಒಂದು ಯಥಾರ್ಥ ಭಾವವುಳ್ಳ ಕ್ರಿಸ್ತನ ಆತನಾಗಿದ್ದಾನೆ. ಎಲ್ಲ ರೀತಿಯಲ್ಲಿ ಸ್ವಾಮಿ ಆ ಪ್ರೀತಿಯಲ್ಲಿ ನಾವು ಜೀವಿಸುವ, ಆತನ ಪ್ರಸನ್ನತೆಯಲ್ಲಿ ನಾವು ಜೀವಿಸುವ, ಆತನ ಹೊಸ ವರ್ಷದಲ್ಲಿ ಹೊಸ ರೀತಿಯಲ್ಲಿ ನಾವು ಪರಿಶುದ್ಧಾತ್ಮನ ಬಲ ಹೊಂದಿದವರಾಗಿ ಎಲ್ಲ ರೀತಿಯಲ್ಲಿ ಆತನ ಯೋಗ್ಯ ಮಕ್ಕಳಾಗಿ ಜೀವಿಸಲಿಕ್ಕೆ ಆತನ ಕೃಪೆ, ಆತನ ಆಶೀರ್ವಾದ, ಆತನ ಪ್ರಸನ್ನತೆ ನಮ್ಮೊಂದಿಗೆ ಇರಲಿ ತಂದೆಯೇ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಆಮೆನ್. Happy New Year to all my viewers.